ಯಾಕೆ ಈ ಪರಿಸ್ಥಿತಿ ಬಂತು ಕೊಲೆ ಮಾಡೋ ಮಟ್ಟಕ್ಕೆ ಅಂತಂದಾಗ ಒಂದು ಸುದ್ದಿ ಆಚೆ ಬರ್ತಾ ಇದೆ. ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೂಡ ಬೇಕು. ಏನು ಅಂತಂದ್ರೆ ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ದಂತ ದರ್ಶನ್ ಗೆಳತಿ ಪವಿತ್ರಾಗೆ ಕೋಟಿ ಮೌಲ್ಯದ ಕಾರ್ ಬೇಕಾಗಿತ್ತಂತೆ. ಸೊ ಹಾಗಾಗಿ ದರ್ಶನ್ ಈಗ ಕಾರ್ ಕೊಡಿಸಲ್ಲ ಅಂದಿದ್ರಕ್ಕೆ ಸ್ವಲ್ಪ ಮುನಿಸ್ಕೊಂಡಿದ್ರಂತೆ. ಈ ಮಧ್ಯೆ ರೇಣುಕಾ ಸ್ವಾಮಿಯಿಂದ ಅಷ್ಟೆಲ್ಲ ಮೆಸೇಜ್ ಬಂದಿತ್ತು. ಸೊ ಇದೇ ಸರಿಯಾದ ಸಮಯ ಅಂತೇಳಿ ಪವಿತ್ರ ಮುನಿಸನ್ನ ಮರೆಮಾಚೋಕ್ಕೋಸ್ಕರ ಸ್ವಾಮಿ ಮರ್ಡರೇ ಮದ್ದಾಯ್ತಾ ಅಂತೇಳಿ ಹೊಡೆಯೋಣ ಅಂತ ಕರ್ಕೊಂಡು ಬಂದರು, ಕೊಲೆನೇ ಮಾಡಿಬಿಟ್ರು. ಸೊ ಪಬ್ಲಿಕ್ ಟಿವಿಯಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಆಗಿರುವಂಥ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕೋಟಿ ಕಾರು ಬೇಕು ಅಂತ ಬೇಡಿಕೆಯನ್ನು ಇಟ್ಟಿದ್ದಕ್ಕೆ ಅದು ಸಿಗದೇ ಇದ್ದಿದ್ದಕ್ಕೆ ಮುನಿಸ್ಕೊಂಡಿದ್ರು ಅಂತ ಹೇಳಿ. ಸೊ ಯಾಕೆ ಮುನಿಸ್ಕೊಂಡಿದ್ರು ಅದರ ಬಗ್ಗೆಯೂ ಕೂಡ ಒಂದಿಷ್ಟು ಡೀಟೇಲ್ ಆಗಿ ನಿಮ್ಗೆ ಇನ್ಫಾರ್ಮೇಷನನ್ನು ಕೊಟ್ಬಿಡ್ತೀವಿ. ಕೋಟಿ ಮೌಲ್ಯದ ಕಾರಿಗಾಗಿ ದರ್ಶನ್ ಬಳಿ ಪವಿತ್ರ ಡಿಮ್ಯಾಂಡನ್ನು ಇಡ್ತಾಳೆ. ದರ್ಶನ್ ದುಬೈ ಟ್ರಿಪ್ನಿಂದ ಬರ್ತಾ ಇದ್ದಂತೆ ಪವಿತ್ರ ಗೌಡ ಕಾರಿಗೆ ಬೇಡಿಕೆಯನ್ನು ಇಟ್ಟಿರ್ತಾಳೆ. ಕೋಟಿ ಮೌಲ್ಯದ ಕಾರ್ ಬೇಡಿಕೆ ಈಗಲೇ ಇದೆ. ಕೋಟಿ ಮೌಲ್ಯದ ಕಾರ್ ಬೇಕು ಅಂತೇಳಿ, ಬಂಗ್ಲೆ ಕೂಡ 2 ಕೋಟಿದಿದೆ, ಎಲ್ಲವೂ ಇದೆ. ಕಾರು ಬೇಕು ಅಂತ ಡಿಮ್ಯಾಂಡ್ ಈಗ. ಸೊ ದುಬೈ ಟ್ರಿಪ್ನಿಂದ ಬರ್ತಾ ಇದ್ದಂತೆ ಈ ಬೇಡಿಕೆಯನ್ನು ಇಟ್ಟಿರ್ತಾರೆ. ಸದ್ಯ ದುಡ್ಡಿಲ್ಲ ಅಂತ ಕೋಟಿ ಮೌಲ್ಯದ ಕಾರನ್ನು ಕೊಡಿಸೋಕೆ ದರ್ಶನ್ ಅವರು ನಿರಾಕರಿಸ್ತಾರೆ. ಈಗ ಸದ್ಯಕ್ಕಿಲ್ಲ ಅಂತ ಹೇಳಿ. ಇಷ್ಟಪಟ್ಟು ಕಾರ್ ಸಿಗಲಿಲ್ವಲ್ಲ ಅಂತ ಗೆಳತಿ ಪವಿತ್ರ ಗೌಡ ಮುನಿಸ್ಕೊಂಡಿರ್ತಾರಂತೆ. 1 ತಿಂಗಳು ದರ್ಶನ್ ಜೊತೆಗೆ ಮಾತನ್ನು ಬಿಟ್ಟಿರ್ತಾಳಂತೆ ಪವಿತ್ರ. ಮಾತು ಬಿಟ್ಟಿದ್ರು ಕೂಡ ಇಬ್ಬರ ನಡುವೆ ಮೆಸೇಜ್ ಮಾತ್ರ ನಿಂತಿರಲಿಲ್ಲ. ಈ ಮಧ್ಯೆ ಪವಿತ್ರ ಗೌಡಗೆ ರೇಣುಕಾ ಸ್ವಾಮಿ ಪದೇ ಪದೇ ಕಿರಿಕ್ ಮಾಡ್ತಾ ಇರುವಂಥ ವಿಚಾರ ಅವ್ರ ಮನೆಯಲ್ಲಿರುವಂಥ ಅಡುಗೆ ಪವನ್ ಅನಿಸುತ್ತೆ. ಅವನಿಂದ ಮಾಹಿತಿ ಸಿಗುತ್ತೆ ದರ್ಶನ್ಗೆ. ಸೊ ಮುನಿಸನ್ನ ಇದನ್ನು ಮರೆಸೋಕೆ ಕಿಡ್ನ್ಯಾಪ್ ಪ್ರಹಸನವನ್ನು ಶುರು ಮಾಡ್ತಾರೆ. ಆಮೇಲೆ ಕರ್ಕೊಂಡು ಬಂದು ಏಟ್ ಕೊಡ್ತಾರೆ. ಅವ್ರ ಮುಂದೆ ನಿಲ್ಲಿಸ್ತಾರೆ ಪವಿತ್ರ ಗೌಡ ಮುಂದೆ. ಅವರು ಒಂದಿಷ್ಟು ಏಟ್ ಕೊಡ್ತಾರೆ. ಸೊ ಇದಷ್ಟು ಸ್ವಲ್ಪ ಸಮಸ್ಯೆ ಬಗೆಹರಿಬೋದು. ಈ ಕೋಟಿ ಕಾರಿನ ಮೌಲ್ಯ ಮುನಿಸು ತಣ್ಣಗಾಗ್ಬೋದು ಅಂತ ಅಂದ್ಕೊಂಡಿರ್ತಾರೆ. ಬಟ್ ಅದು ಕೊಲೆ ಮಾಡೋ ಮಟ್ಟಕ್ಕೆ ಆಗ್ಬಿಡುತ್ತಲ್ಲ, ಅದು ಇನ್ನೊಂದಿಷ್ಟು ತಗಲಾಕೊಳ್ಳೋ ಪರಿಸ್ಥಿತಿಗೆ ಈ ಡಿ ಗ್ಯಾಂಗ್ ಬಂದುಬಿಡುತ್ತೆ. ಸೊ ಈಗ ಸದ್ಯಕ್ಕೆ ಡಿ ಜೊತೆಗೆ ಡಿ ಗ್ಯಾಂಗ್ ಕೂಡ ತಗಲಾಕೊಂಡು ಒಳಗಡೆಗೆ ಕಂಬಿ ಎಣಿಸ್ತಾ ಇದೆ. ಸೊ ಈಗ ಪ್ರಪಂಚದಲ್ಲಿ ಹಾಳಾಗೋಕ್ಕೆ 3 ಕಾರಣ ಅಂತಾರೆ: ಹೆಣ್ಣು, ಹೊನ್ನು, ಮಣ್ಣು. ಸರಿಯಾಗಿ ಯಾವುದು ಸಿಗುತ್ತೆ ಅದು ಸರಿಯಾಗಿರಬೇಕು. ಅದನ್ನು ಬಿಟ್ಟು ಇನ್ನೂ ಅತಿ ಹೆಚ್ಚಾಗಿ ಆಸೆಯನ್ನು ಪಟ್ಟಾಗ ಅದರ ಪರಿಣಾಮಗಳು ಬೇರೆ ರೀತಿಯಲ್ಲಿ ಆಗುತ್ತೆ ಅಂತೆ. ಹಾಗಾಗಿನೇ ಹಿಂದೆ ಹಿರಿಯರು ಹಾಗೆ ಹೇಳಿಲ್ಲ, ಹೆಣ್ಣು, ಹೊನ್ನು, ಮಣ್ಣು. ದರ್ಶನ್ ಗ್ಯಾಂಗ್ ರೇಣುಕಾ ಸ್ವಾಮಿಯನ್ನು ಕೊಲೆ ಮಾಡಿದಂಥ ಪ್ರಕರಣದಲ್ಲಿ ಮತ್ತೊಬ್ಬರಿಗೆ ಈಗ ಟೆನ್ಷನ್ ಶುರುವಾಗಿದೆ. ಯಾರು? ಇಲ್ಲಿಯವರೆಗೂ ಎಲ್ಲೂ ಸೀನ್ನಲ್ಲಿ ಕಾಣಿಸಿಕೊಂಡಿರಲಿಲ್ಲ, ಬರೀ ಭೇಟಿಯಾಗಿದ್ರು. ಮೊದಲನೇ ಆರೋಪಿ ಆಗಿರುವಂಥ ಪವಿತ್ರ ಗೌಡ ಆಪ್ತೆ ಸಮತಾಗೆ ಈಗ ಸಂಕಷ್ಟ ಶುರುವಾಗಿರೋದು. ಯಾಕೆ? ಶನಿವಾರ ಪವಿತ್ರ ಗೌಡ ಅವ್ರನ್ನ ಮೀಟ್ ಆಗ್ತಾರೆ, ಸೋಮವಾರ ದರ್ಶನ್ ಅವ್ರನ್ನ ಭೇಟಿ ಆಗ್ತಾರೆ ಸಮತಾ. ಪೊಲೀಸರಿಗೆ ಈಗ ಬಹುದೊಡ್ಡ ಅನುಮಾನ ಶುರುವಾಗಿದೆ. ನೋಟಿಸ್ ಕೊಟ್ಟು ವಿಚಾರಣೆಗೆ ಪೊಲೀಸರು ಕರೆದಿದ್ದಾರೆ. ಯಾಕೆ ಈ ಟೆನ್ಷನ್ ಶುರು ಆಗಬೇಕು ಸಮತಾಗೆ ಅನ್ನುವಂಥದ್ದನ್ನು ಅತಿ ಮುಖ್ಯವಾಗಿ ನೋಡಬೇಕು. ಒಂದಿಷ್ಟು ಮುಖ್ಯವಾಗಿರುವಂಥ ಇನ್ಫಾರ್ಮೇಷನ್ ಇದೆ ಈ ವಿಚಾರದಲ್ಲಿ. ಯಾಕೆ ಟೆನ್ಷನ್ ಶುರು ಆಗಬೇಕು ಅಂತ ನೋಡೋಣ. ಯಾಕಂದರೆ ಶನಿವಾರ ಪವಿತ್ರ ಅವ್ರನ್ನ ಭೇಟಿ ಆಗ್ತಾರೆ, ಅಲ್ಲೇನು ಮಾತನಾಡಿದ್ದಾರೆ ಅನ್ನೋದ್ರ ಮೇಲೆ ಆಮೇಲೆ ಸೋಮವಾರ ದರ್ಶನ್ ಅವ್ರನ್ನ ಭೇಟಿ ಆಗ್ತಾರೆ. ಸೊ ಭಾಳ ಇಂಪಾರ್ಟೆಂಟ್ ಇದು ಈ ರೀತಿಯಾಗಿ ಆಗ್ತಾ ಇರೋದು. ಕಾರಣ ಪವಿತ್ರ ಗೌಡ ಅವರ ಗೆಳತಿ ಜೊತೆಗೆ ಅವರ ಬಿಸ್ನೆಸ್ಸನ್ನೆಲ್ಲ ಹ್ಯಾಂಡಲ್ ಮಾಡ್ತಾ ಇದ್ದಂಥದ್ದು ಅವರೇ. ಯಾಕೆ ಟೆನ್ಷನ್ನು ಸಮತಾಗೆ ಅಂತಂದರೆ, ರೇಣುಕಾ ಸ್ವಾಮಿ ಕೊಲೆ ಬಳಿಕ ಪವಿತ್ರ ಮತ್ತು ಸಮತಾ ಫೋನ್ ಸಂಭಾಷಣೆ ಮಾಡಿರುವಂಥದ್ದು ಇಲ್ಲಿ ಬೆಳಕಿಗೆ ಬರ್ತಾ ಇದೆ. ಅವರಿಬ್ಬರೂ ಕೂಡ ಅವತ್ತಿನ ದಿನವೇ, ಯಾವತ್ತು ಕೊಲೆ ಆಗುತ್ತೆ ಜೂನ್ 8ನೇ ತಾರೀಕಿಗೆ, ಅದಾದ ನಂತರ ಫೋನ್ನಲ್ಲಿ ಸಂಭಾಷಣೆಯನ್ನು ಮಾಡ್ಕೊಂಡಿದ್ದಾರೆ ಪದೇ ಪದೇ. ಕೊಲೆಯ ಮರುದಿನ RR ನಗರ ಪವಿತ್ರ ನಿವಾಸಕ್ಕೆ ಸಮತಾ ಕೂಡ ಭೇಟಿಯನ್ನು ಕೊಡ್ತಾರೆ. ಭಾಳ ಇಂಪಾರ್ಟೆಂಟ್, ಭಾಳ ಕ್ರೂಷಿಯಲ್ ಆಗಿರುವಂಥದ್ದು ಇದು. ಜೈಲಿನಲ್ಲಿ ಪವಿತ್ರ ಸಮತಾ ಭೇಟಿಯ ಬಗ್ಗೆ ಮಾಹಿತಿಯನ್ನು ಈಗ ಪೊಲೀಸರು ಸಂಗ್ರಹಿಸಿದ್ದಾರೆ. ಜೈಲಿನಲ್ಲಿ ಭೇಟಿಯಾಗಿದ್ರು ಶನಿವಾರ. ಸೊ ಆರೋಪಿ 9 ಧನರಾಜ್ಗೆ ಸಮತಾ ಹಣ ಕೊಟ್ಟಿರೋದು ಪತ್ತೆಯಾಗಿದೆ. ಅವನು ಯಾರು ಕೊಲೆ ಮಾಡಿಬಿಟ್ಟು ಆಮೇಲೆ ಎಸ್ಕೇಪ್ ಆಗಕ್ಕೆ ನೋಡಿದ್ರಲ್ಲ, ಅಲ್ಲಿ ಅವರಿಗೆ ಹಣ ಸಂದಾಯ ಮಾಡಿರೋದು ಗೊತ್ತಾಗಿದೆ. ಜೊತೆಗೆ ದರ್ಶನ್ ಮತ್ತು ಪವಿತ್ರ ಜೊತೆಗೆ ನಿರಂತರವಾಗಿ ಸಂಭಾಷಣೆ ಮಾಡಿರುವಂಥ ಕಾಲ್ ರೆಕಾರ್ಡ್ಗಳ ಮಾಹಿತಿಯನ್ನು ಈಗ ಕಲೆ ಹಾಕ್ಕೊಂಡಿದ್ದಾರೆ. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಪಡೆಯೋಕೆ ಈಗ ನೋಟಿಸನ್ನು ಕೂಡ ಸಮತಾಗೆ ಕೊಟ್ಟಿದ್ದಾರೆ. ಸೋಮವಾರ ವಿಚಾರಣೆಗೆ ಹಾಜರಾಗೋದಾಗಿ ಪೊಲೀಸರಿಗೆ ಸಮತಾ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅಂದರೆ ವಿಚಾರಣೆಗೆ ಬನ್ನಿ ಕೂಡಲೇ ಅಂತ ಹೇಳಿದ್ದಾರೆ. ಇಲ್ಲ, ನಾನು ಸೋಮವಾರ ಬರ್ತೀನಿ ಅಂತಿದ್ದಾರೆ. ಅದಕ್ಕೆ ಸಮಯಾವಕಾಶವನ್ನು ಕೊಡ್ತಾರೆ ಪೊಲೀಸರು. ಆಯಿತು, ಸೋಮವಾರ ಬನ್ನಿ ಅಂತ ಹೇಳಿ. ಅದರ ಮಧ್ಯದಲ್ಲಿ ಮತ್ತೇನಾದರೂ ದರ್ಶನ್ ಮತ್ತು ಪವಿತ್ರ ಅವ್ರನ್ನೇನಾದರೂ ಮೀಟ್ ಆಗ್ತಾರಾ ನೋಡಬೇಕು. ನನ್ನ ಸಹೋದ್ಯೋಗಿ ಈಗ ಉಮೇಶ್ ನನ್ನ ಸಂಪರ್ಕದಲ್ಲಿದ್ದಾರೆ. ಉಮೇಶ್, ಬಹಳ ಇಂಪಾರ್ಟೆಂಟು ಕಾಲ್ ರೆಕಾರ್ಡಲ್ಲಿ ಏನು ಮಾತನಾಡಿದ್ದಾರೆ, ಜೊತೆಗೆ ಮೊದಲನೇದಾಗಿ ಪವಿತ್ರ ಅವ್ರನ್ನ ಭೇಟಿ ಆದ ನಂತರ ಆಮೇಲೆ ದರ್ಶನ್ ಅವ್ರನ್ನ ಜೈಲಲ್ಲಿ ಭೇಟಿ ಆಗಿರೋದು, ಪದೇ ಪದೇ ಕಾಲ್ ಮಾಡಿರೋದು, ಇವೆಲ್ಲವೂ ಕೂಡ ಬಹಳ ಕ್ರೂಷಿಯಲ್ ಆಗುತ್ತೆ.
ಸಾಧ್ಯ ಆದರೆ ವಿಚಾರಣೆ ಕರೆದು ಅರೆಸ್ಟ್ ಮಾಡುವಂಥ ಸಾಧ್ಯತೆಯೂ ತುಂಬ ಹೆಚ್ಚಾಗಿದೆ ಉಮೇಶ್. ಅರುಣ್, ಇಲ್ಲಿವರೆಗೂ ಕೂಡ ಸಮತಾ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗಿಲ್ಲ. ಹಾಜರ ನಂತರದಲ್ಲೇ ಪೊಲೀಸರಿಗೆ ಸಿಕ್ಕಿರುವಂಥ ಮಾಹಿತಿ ಏನಿದೆ ಆಯಾ ಆಧಾರದ ಮೇಲೆ ಆಕೆಯನ್ನು ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿದ ನಂತರದಲ್ಲಿ ಆಕೆಯ ಪಾಲುದಾರಿಕೆ ಏನೇನಿದ್ರೆ ನೇರವಾಗಿ ಅರೆಸ್ಟ್ ಮಾಡುವಂಥದ್ದು. ಸದ್ಯಕ್ಕೆ ಪೊಲೀಸರ ತನಿಖೆ ಪ್ರಕಾರ ರೇಣುಕಾಸ್ವಾಮಿ ಕೊಲೆ ಏನಾದರೂ ಅವತ್ತು ಆ ರೇಣುಕಾಸ್ವಾಮಿ ಕೊಲೆ ಆದ ದಿನದಂದು ಪವಿತ್ರ ಗೌಡ ಮತ್ತು ಸಮತಾ ನೇರವಾಗಿ ಫೋನ್ ಸಂಭಾಷಣೆ ಮುಖಾಂತರ ಮಾತಾಡಿದ್ದಾರೆ. ಮತ್ತು ಅವತ್ತು ಮಾರನೇ ದಿವಸ ಕೂಡ ನೇರವಾಗಿ ಅವರು ಪರಸ್ಪರ ಭೇಟಿಯಾಗಿರುವಂಥದ್ದು. ಅದ್ರ ಜೊತೆಗೆ ಏನೇನು ಆರೋಪಿ ಅಂತ ಧನರಾಜ್ ಏನಿದ್ದಾನೆ, ಧನರಾಜ್ನ ಮತ್ತೊಂದು ಅಕೌಂಟಿಗೆ ಸಮತಾ ಅಮೌಂಟ್ ಹಾಕಿದ್ದಾಳೆ ಅನ್ನೋದ್ರ ಬಗ್ಗೆ ಕೂಡ ಆ ಪೊಲೀಸರಿಗೆ ಮಾಹಿತಿ ಇರುವಂಥದ್ದು. ಒಂದು ಕಡೆ ಅಕೌಂಟ್ನ ಪರಿಶೀಲನೆ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಸಮತಾ ಆ ಪಾತ್ರ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಪ್ರಾಥಮಿಕವಾಗಿ ಪೊಲೀಸರಿಗೆ ಮಾಹಿತಿ ಇದೆ. ಕಳೆದ ವಾರವಷ್ಟೇ ಸಮತಾ ಇಂದು ಪರಪ್ನಗರ ಜೈಲಲ್ಲಿ ಪವಿತ್ರ ಗೌಡ ಮತ್ತು ನಟ ದರ್ಶನ್ ಇಬ್ಬರನ್ನೂ ಕೂಡ ಪ್ರತ್ಯೇಕವಾಗಿ ಭೇಟಿ ಕೂಡ ಮಾಡಿ ಬಂದಿರುವಂಥದ್ದು. ಈಗ ಕಳೆದ 2 ದಿನಗಳ ಹಿಂದೆ ನೋಟಿಸ್ ಕೊಟ್ಟರು ಕೂಡ ವಿಚಾರಣೆ ಆಗಿಲ್ಲ. ವಿಚಾರಣೆಗೆ ಹಾಜರಾಗಿ 2ನೇ ಬಾರಿಗೆ ನೋಟಿಸ್ ಕೊಟ್ಟಂಥ ವೇಳೆಯಲ್ಲಿ ಸೋಮವಾರ ವಿಚಾರಣೆಗೆ ಬರ್ತೀನಿ ಅಂತ ಆಕೆ ಹೇಳಿರುವಂಥದ್ದು. ಹಾಗಾಗಿ ಸೋಮವಾರ ಆಕೆ ಬಂದ ನಂತರದಲ್ಲಿ ಪೊಲೀಸರಿಗೆ ಈ ಪ್ರಕರಣದಲ್ಲಿ ಅವರಿಗೆ ಸಿಕ್ಕಿರುವಂಥ ಮಾಹಿತಿಗಳೇನು ಅನ್ನೋ ಆಧಾರದ ಮೇಲೆ ಆಕೆಯನ್ನು ವಿಚಾರಣೆ ಮಾಡ್ತಾರೆ. ವಿಚಾರಣೆ ವೇಳೆಯಲ್ಲಿ ಆಕೆ ಇದರಲ್ಲಿ ಯಾವ ರೀತಿ ಪಾತ್ರ ವಹಿಸಿದ್ದಾಳೆ ಅನ್ನೋದ್ರ ಬಗ್ಗೆ ಗೊತ್ತಾಗಬೇಕಾಗುತ್ತೆ. ಒಂದು ವೇಳೆಯಲ್ಲಿ ಏನಾದರೂ ಈಕೆಗೆ ಮಾಹಿತಿ ಇದ್ದೇ ಅಮೌಂಟನ್ನು ಕೊಟ್ಲಾ ಅಥವಾ ರೇಣುಕಾಸ್ವಾಮಿ ಕೊಲೆ ಆಗಿ ಮುಂಚೆನೂ ಕೂಡ ಪವಿತ್ರ ಗೌಡ ಏನಾದರೂ ಈ ವಿಚಾರ ಚರ್ಚೆ ಮಾಡಿದ್ರೆ ಅನ್ನೋ ಎಲ್ಲ ವಿಚಾರಗಳು ಕೂಡ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಬೇಕಾಗಿರುವಂಥದ್ದು. ಹಾಗಾಗಿ ಸೋಮವಾರ ಬಸವೇಶ್ವರ ನಗರ ಪೊಲೀಸರ ವಿಚಾರಣೆಗೆ ಹಾಜರಾದ ನಂತರದಲ್ಲೇ ಈ ಎಲ್ಲ ವಿಚಾರಗಳಿಗೂ ಕೂಡ ಉತ್ತರ ಸಿಗಬೇಕಾಗಿರುವಂಥದ್ದು. ಸೋಮವಾರ ಬಂದ ನಂತರದಲ್ಲೇ ಸಮತಾ ಪಾತ್ರವೇನು ಅನ್ನೋದು ಗೊತ್ತಾಗಬೇಕಾಗಿರುವಂಥದ್ದು. ಅರುಣ್. ಓಕೆ ಉಮೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.